ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಬಂದು ಬುಧವಾರ, ಇನ್ನೇನು ಹಬ್ಬಕ್ಕೆ ಇನ್ನೊಂದು ವಾರ ಇದೆ. ಸೊ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬ ಶಾಪ್ ಮಾಡ್ಕೊಂಬರೋಣ ಅಂತ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ. ಟೈಮ್ ಆಗಿದೆ 12:30. ಸುಬ್ಬು ಯೂಶಲಿ 12 ಗಂಟೆಗೆ ಮಲ್ಕೋತಾನೆ. ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸ್ಬಿಟ್ಟು ಹೋಗ್ತಾಯಿದ್ದೀನಿ. ನಮ್ಮ ಅತ್ತೆ ನೋಡ್ಕೋತಾರೆ. ಸೊ ನಾವು ಈ ವರ್ಷ ಹಬ್ಬ ಎಲ್ಲಿ ಮಾಡೋದು ಅಂತ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ನನ್ನ ಮೈಂಡಲ್ಲಿ ಒಂದಷ್ಟು ಕಾನ್ಸೆಪ್ಟ್ ಇದೆ. ಅಂದರೆ ಕುಂಕುಮಕ್ಕೆ ಬರೋರಿಗೆ ರಿಟರ್ನ್ ಗಿಫ್ಟ್ಸು, ಹಾಗೆಯೇ ಡೆಕೋರೇಷನ್ಗೆ ಒಂದಷ್ಟು ಥಿಂಗ್ಸು ಅದೆಲ್ಲ ನಾವು ಬೈ ಮಾಡಬೇಕು. ಸೊ ಅದಕ್ಕೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮನೆಯವ್ರು ನೆನ್ನೆನೇ ಹೇಳಿದರು ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಹೋಗೋಕ್ಕೆ ಮುಂಚೆನೇ ಹೇಳ್ತಾಯಿದ್ದೀನಿ, ದಯವಿಟ್ಟು ಚಿಕ್ಕಪೇಟೆ ರೋಡಲ್ಲಿ ಬೈಬೇಡಿ, ಅಂಗಡಿಲಿ ಬೈಬೇಡಿ, ಮೇಲೂ ಕೇಳಿ ಕಿಚ್ಚಬೇಡಿ ಅಂತೆಲ್ಲ ಹೇಳಿ. ನಾನು ಹೇಳ್ತಾ ಇದ್ದೀನಿ ತಾನೆ, ಬೇಗ ಕೆಲಸ ಮುಗಿಸ್ಕೊಂಡ್ರೆ ಎಲ್ಲಿ ಬೇಕು ಅಲ್ಲೇ ಬೈತಾರೆ ಫ್ರೆಂಡ್ಸ್, ಎಲ್ಲಿ ಬೇಕು ಅಲ್ಲೇ ಕಿಚ್ಚುತ್ತಾರೆ. ಮುಗಿತಾನೆ ನಿಂದು ಅಂತ. ಏನು ಮಾಡಲಿ ಫ್ರೆಂಡ್ಸ್, ನಾನು ಎಲ್ಲ ತಗೊಳ್ಳೋದು ಬೇಕು. ನಮಗೆ ಕಾದು ಕಾದು ನಮ್ಮ ಕಷ್ಟ ನಮ್ಗೆ ಗೊತ್ತಿರ್ತದೆ. ದಿನ ಕರ್ಕೊಂಡು ಹೋಗಂಗೆ ಆಡ್ತಾರೆ. ಸೊ ಎಸ್, ಎಲ್ಲಿದೆ ಆಲ್ರೆಡಿ ಫ್ರೆಂಡ್ಸ್ ತುಳಸಿ ಪಾಟು ಆಗ್ತಾ ಅಮ್ಮನ ಕಳ್ಸೋದ ನಂಗೆ. ಸೊ ಎಸ್, ಇವಾಗ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರಿಬ್ಬರೂ. ನಮ್ಮ ಅತ್ತೆ ಮೇಲೆ ಬರ್ತಾರೆ ಅವ್ರು ಸುಬ್ಬುನ ನೋಡ್ಕೊಳ್ಳೋಕ್ಕೆ. ಅವನೊಂದು 3 hours ಮಲ್ಕೋತಾನೆ ಇವಾಗ ಮಧ್ಯಾಹ್ನ ಹೊತ್ತು. 2:33ಗೆ ಎದ್ದೇಳ್ತಾನೆ. ಸೊ ಅಷ್ಟೇ, ಹೋಗ್ತಾ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನಗೆ ಏನಂದರೆ ಕಾರಲ್ಲಿ ಕೂತ್ಕೊಂಡ್ರೆ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಲೋ BP. ಸೊ ಮಲ್ಕೊಬಿಡ್ತೀನಿ ನಾನು. ನಮ್ಮ ಮನೆಯವರು ಡ್ರೈವಿಂಗ್ ಮಾಡ್ಕೊಂಡು ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಎದುರಿಸ್ತಾರೆ. ಬನ್ನಿ ಹೋಗೋಣ. ನಮ್ಮ ಅತ್ತೆ ಬಂದರು. ಅವಳು ಇನ್ನೂ ಬಂದಿಲ್ಲ. ಯಾರು? ನಾಷ್ಟ ಮಾಡಿಲ್ಲ, ಅದಕ್ಕೆ ಅವನು ಕಳ್ಸೋಣ ಅಂದ್ಕೊಂಡೆ. ಕಳಿಸ್ಬೇಕಾಯ್ತು. ಹೋಗ್ಬಿಡ್ಬೇಕಿನ್ನ ಏನು ಕೊಡ್ತಾ ಇದ್ದೀನಿ. ಏನಮ್ಮ ವರಲಕ್ಷ್ಮಿ ಹಬ್ಬಕ್ಕೆ ಕುಂಕುಮ ಕೊಡೋಕ್ಕೆ ಬ್ಯಾಗು ಏನೇನು ಕೊಡ್ತೀವಿ ಅಂತ ಹೇಳಿದ್ಯಾ? ತಮ್ಮ ಅಂತ ಹೇಳಿ, ಅದಕ್ಕೆ ನಮ್ಮತ್ತೆ ಇವಾಗ ಒಪ್ಕೊಂಡಿದ್ದೀನಿ. ಬರಬೇಕು. ಓಕೆ ಬಾಯ್. ಸೊ ಈಗ ಆಲ್ರೆಡಿ ನಾನು ಕಂಚಿಲಿ ಸ್ಯಾರೀಸ್ ಎಲ್ಲ ಶಾಪಿಂಗ್ ಮಾಡಿದ್ದೆ. ಬಟ್ ಸ್ಟಿಲ್ ನಂಗೆ ಇನ್ನೊಂದು ಮೈಸೂರು ಸಿಲ್ಕ್ ತೊಗೋಬೇಕಂತ ಆಸೆ ಇತ್ತು. ಸೊ ಅದನ್ನು ಕೂಡ ತೊಗೊಳ್ಳೋಣ ಅಂತ ನಾವಿವತ್ತು ಹೋಗ್ತಾಯಿದ್ದೀವಿ. ಜೊತೆಗೆ ಅದೇ ಚಿಕ್ಕಪೇಟೆಯಲ್ಲಿ ಏನೆಲ್ಲ ಬೇಕು, ನಂಗೆ ಒಂದಷ್ಟು ಥಿಂಗ್ಸ್ ತೊಗೊಬರ್ಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತೊಗೊಬಿಟ್ಟು ಬರೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾವು ಇವಾಗ ಕೆಂಗೇರಿ ಹೊಯ್ಸಳ ಸರ್ಕಲಲ್ಲಿರುವಂಥ ಹೋಟೆಲ್ ಗೌಡ್ರ ಮನೆ ಇಲ್ಲಿಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ಮತ್ತು ಶೂ ಆದರೆ ನಮ್ಮ ಯಜಮಾನ್ರಾಗಿರಲ್ಲ, ಅದಕ್ಕೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಇವಾಗ ಚಿಕ್ಕಪೇಟೆಗೆ ಹೋಗ್ತೀವಿ. ಸೊ ನೋಡಿ, ಇದೇ ಹೋಟೆಲ್ ಗೌಡ್ರ ಮನೆ. ಇದ್ರ ಕಂಪ್ಲೀಟ್ ರಿವ್ಯೂ ಬೇಕು ಅಂದರೆ ಫೇಸ್ಬುಕ್ ಪೇಜಲ್ಲಿದೆ, ಅನು ವಿಶ್ವಾಸ್ ಫೇಸ್ಬುಕ್ ಪೇಜಲ್ಲಿ ನೀವು ಒಂದ್ಸರಿ ವಿಸಿಟ್ ಮಾಡ್ಬೋದು. ಸೊ ಇಲ್ಲಿ ಯೂಶಲಿ ನಾಟಿ ಸ್ಟೈಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂಗೆ ಇಷ್ಟ ಆಗುತ್ತೆ ಇಲ್ಲಿ. ಅದರಲ್ಲೂ ಬಿರಿಯಾನಿ ಫ್ಲೇವರ್ಫುಲ್ ಆಗಿರುತ್ತೆ, ಸಖತ್ತು ಟೇಸ್ಟಿಯಾಗಿರುತ್ತೆ. ನಂಗೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ಅನು ಅಕ್ಕ ಅವ್ರ ಜೊತೆ ಬಂದಿದ್ವಿ. ಆ್ಯಂಡ್ ಅದಾದಮೇಲೆ ನಮ್ಮ ಅತ್ತೆ ನಾವು ಎಲ್ಲ ಹೋಗಿದ್ವಿ. ಸುಮಾರು ಒಂದು 7-8 ಸರಿ ಹೋಗಿದ್ದೀನಿ ಇಲ್ಲಿಗೆ. ನಮ್ಮ ಮನೆಯವರು ಮಟನ್ ಮೀಲ್ಸ್ ತೊಗೊಂಡ್ರು. ಸೊ ಇದು ಬಂದು 350 ಇರುತ್ತೆ ಮಟನ್ ಮೀಲ್ಸು. ಇದೇ ಥರ ಚಿಕನ್, ಫಿಶ್ ಎಲ್ಲ ಸಿಗುತ್ತೆ. ಸೊ ನನಗೆ ಮಟನ್ ಮೀಲ್ಸ್ ಬೇಡ, ಬಿರಿಯಾನಿ ಬೇಕು ಅಂತ ಹೇಳಿದೆ ನನಗೆ. ಯಾಕಂದರೆ ಬಿರಿಯಾನಿ ಇಷ್ಟ ಆಗುತ್ತೆ ಇಲ್ಲಿ, ಅದಕ್ಕೋಸ್ಕರ. ಅದ್ರ ಜೊತೆಗೆ ಕಬಾಬ್ ತೊಗೊಂಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ನೀವೇನಾದರೂ ಸುತ್ತಮುತ್ತ ಇದ್ದರೆ ಹೋಗಿ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗಷ್ಟೇ ಊಟ ಇತ್ತು. ಊಟ ಸಕ್ಕತ್ತಾಗಿತ್ತು. ನನಗೆ ಇಲ್ಲಿ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಮನೆಯವರು ಮಟನ್ ಊಟ ಕಾಂಬೋ ತೊಗೊಂಡಿದ್ರು. ಹೆಂಗಿತ್ತು? ಚೆನ್ನಾಗಿತ್ತು. ಎಲ್ಲ 2 ಪೀಸ್ ಹಾಕಿತ್ತು. ಕೈಮಾ, ತಲೆಕಾಲು, ಮಟನ್, ಬೋಟಿ ಎಲ್ಲ ಚೆನ್ನಾಗಿತ್ತು. ಪ್ರೈಸ್ ಕೂಡ ರೀಸನಬಲ್ ಆಗಿತ್ತು. ನಾನು ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡಿದ್ದೆ. ಸೊ ಚಿಕನ್ ಬಿರಿಯಾನಿ ಎಲ್ಲ ಸೇರಿ 530 ಏನೋ ಆಗಿತ್ತು, ರೀಸನಬಲ್. ಮತ್ತು ಇದರಲ್ಲಿ ಎಂಪೈರ್ಗೆ ಏನಾದರೂ ಹೋಗ್ಬಿಟ್ಟಿದ್ದಿದ್ರೆ ಇಷ್ಟಕ್ಕೆ 1000 ಮೇಲೆ ಬಡ್ದ್ಬಿಟ್ಟು ಕಳಿಸ್ತಾ ಇರೋದು. ಇಲ್ಲಿ ಪರವಾಗಿಲ್ಲ, ಕ್ರೌಡು ಜಾಸ್ತಿನೇ ಇದೆ. ಸೊ ಅಷ್ಟೇ ಗೈಸ್, ನಮ್ಮ ಮನೆಯವರು ಹಸಿವಾದರೆ ಅವರಾಗಿರೋದು, ಅದಕ್ಕೆ ಮೊದಲೇ ಊಟ ಮಾಡ್ಕೊಡ್ತೀವಿ. ಸೊ ಇವಾಗ
ಹೋಗಿ ಶಾಪಿಂಗ್ ಮಾಡಬೇಕು. ಬನ್ನಿ ಹೋಗೋಣ. ಕ್ರಾಕ್ಸ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ. ಶಾಪರ್ಸ್ ಚಾಯ್ಸ್ ಕೆಂಗೇರಿ ಕಲರ್ಡ್ ಕ್ರಾಕ್ಸ್ ಮಕ್ಕಳು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಪಾರ್ಕಿಂಗ್ ಅಲ್ಲಿ ಜಾಗ ಇಲ್ಲ. ಸೊ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಹೆವಿ ರಶ್ ಇತ್ತು. ನಾವು ರೋಡಲ್ಲಿ ಇತ್ತು ಕಾರು. ಇವಾಗ ಇನ್ನೊಂದು 2 ಇದೆ. ಇಲ್ಲೇ ಆಗೋಯ್ತು ಟೈಮ್ 3 ಗಂಟೆ. ಇನ್ನು ಯಾವಾಗ ಗೈಸ್ ನಾನು ಶಾಪಿಂಗ್ ಮಾಡಿದ್ದು? ನಮ್ಮ ಮತ್ತೆ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತವ್ರೆ, ಬೇಗ ಬನ್ನಿ ಬೇಗ ಬನ್ನಿ ಅಂತ. ಅದಕ್ಕೆ ಹೋಗುವಂತ ಇದೀನಿ ತಾನೆ. ನಾನು ಒಬ್ಬನೇ ಓದ್ತೀನಿ. ಅದು ಬೇರೆ ಇದು ಬೇರೆ. ಅದು ಇಂಥ ಶಾಪ್ ಅಂತ ಗೊತ್ತಿರುತ್ತೆ. ಇವಾಗ ನಾನು ಯಾವ ಶಾಪ್ ಹೋಗ್ತೀನಿ ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಇವಾಗ ನಿನ್ ಜೊತೆ ಅಲಿಬೇಕು. ಏನ್ ಮಾಡ್ಬೇಕು? ನಾನು ನಿನ್ ಜೊತೆ ಅಲಿಬೇಕು ಇವಾಗ. ಎಸ್, ಆರ್ ಯು ರೆಡಿ? ನನ್ನ ಕೈಲಿ ಆಗಲ್ಲ, ನೀನು ಹೋಗ್ಬಿಟ್ಟು. ಏನ್ ಊಟ ಮಾಡಿಸಿದೆ ಹೇಳು? ಊಟ ಮಾಡಿಸ್ಬಿಟ್ರೆ ಅದಕ್ಕೆ ಓಡಾಡ್ಬೇಕು ಇವಾಗ ನಾನು. ನೋಡಿ ವೈಸ್ ಫ್ರೆಂಡ್ಸ್, ಇಲ್ಲಿಂದ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಾಣ್ತಿದ್ಯಲ್ಲ, ಅದೇ ಮಾರ್ಕೆಟ್, KR ಮಾರ್ಕೆಟ್. ಅದೇ ಅಲ್ಲಿ ಹಿಂದೆ. ಅಯ್ಯೋ ತಂದೆ, ಸ್ವಲ್ಪ ಬಿಡ್ರಪ್ಪ ಹೋಯ್ತೀವಿ. ಸೊ ಫ್ರೆಂಡ್ಸ್, ಫೈನಲಿ at 5:30 ನಮ್ಮ ಶಾಪಿಂಗ್ ಮುಗಿಸಿ ಮನೆಗೆ ಹೋಗ್ತಿದ್ದೀವಿ. ಸುತ್ತಿ 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 ಸಾಕಾಗೋಯ್ತು ವೈಸ್, ನಿಜವಾಗ್ಲು ಟಯರ್ಡ್ ಆಗೋಯ್ತು. ಹಬ್ಬ ಕಳೆಯೋ ಗಂಟ್ಲು ಹಿಂಗೇನೆ. ಇಲ್ಲಿ ಚಿಕ್ಕಪೇಟೆಲ್ಲಂತೂ ಎಲ್ಲ ಸೋಲ್ಡ್ ಔಟ್. ಎಲ್ಲ ಐಟಮ್ಸು ಸೋಲ್ಡ್ ಔಟ್. 1 ತಿಂಗಳು ಮುಂಚೆ ಬರಬೇಕಾಯ್ತು, 2 ತಿಂಗಳು ಮುಂಚೆ ಬರಬೇಕಾಯ್ತು, ಇದೇ ಹೇಳೋದು ಎಲ್ಲರೂ. ಸೊ ನನಗೆ ಯಾವ್ದು ಚೆನ್ನಾಗಿರುತ್ತೆ ಅನಿಸುತ್ತೋ ಅದನ್ನು ತಗೊಬಿಟ್ಟು ಬಂದೆ ಗೈಸ್, ಅಷ್ಟೇ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋದು ಒಂದಷ್ಟು ನನ್ನ ಮೈಂಡಲ್ಲಿ ಇದ್ದಿದ್ದು, ಮತ್ತು ಪೂಜೆಗೆ ಬೇಕಾಗಿರೋಂಥ ಒಂದಷ್ಟು ಈ ಬತ್ತಿಗಳು ಅದು ಇದು ಎಲ್ಲ ಇರುತ್ತಲ್ಲ, ಅದು ಒಂದು ಸ್ವಲ್ಪ ಹೂ ತೊಗೊಂಡೆ, ಮಾರ್ಕೆಟ್ಗೆ ಹೋಗಿದ್ದೆ. ಅದಾದಮೇಲೆ ಗಿಫ್ಟ್ ಐಟಮ್ಸ್, ರಿಟರ್ನ್ ಗಿಫ್ಟ್ ಏನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗೋದು. ಡಿ-ಮಾರ್ಟ್ ಹತ್ರ ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೀ ಶರ್ಟ್ಸ್ ಬೈ ಮಾಡಬೇಕು. ಸೊ ಡಿ-ಮಾರ್ಟಿಗೆ ಬರೋ ಹೋಗ್ಬೇಕಾ? ಟೀ ಶರ್ಟ್ ಬೇಕು ಅಂದರೆ ಹೋಗ್ಬೇಕು, ಅದೆಲ್ಲ ರಿಟರ್ನ್ ಮಾಡ್ಕೊಂಡು ಬರೋದಕ್ಕೆ ಇಲ್ಲಾಂದರೆ ಮನೆಗೆ ಹೋಗ್ಬೇಕು ಅಷ್ಟೇ ಗೈಸ್. ಬನ್ನಿ ಹೋಗೋಣ. ಸೊ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಮಾರ್ಕೆಟಿಂದ ತೊಗೊಬಂದಿದ್ನಲ್ಲ, ಅದರಲ್ಲಿ ಮಲ್ಲಿಗೆ ಹೂ ಕೂಡ ಇತ್ತು. ಮಲ್ಲಿಗೆ ಹೂವನ್ನ ನಿನ್ನೆ ನಾನು ಪೋಣಿಸಿ ಥರ ಹಾರ ರೆಡಿ ಮಾಡ್ಕೊಂಡಿದ್ದೆ. ಜೊತೆಗೆ ಈಗ ಆಲ್ರೆಡಿ ದಿಂಡು ಥರ ಮಾಡಿರುವಂಥ ಸೇವಂತಿ ಹೂವಿಂದು ತೊಗೊಬಂದಿದ್ದೆ. ಸೊ ಅದನ್ನೆಲ್ಲ ಹಾಕಿ ಇವತ್ತು ಪೂಜೆ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಫೋಟೋ ಅಂತ. ಸೊ ಬೆಳಗ್ಗೆ ಸುಮಾರು ಒಂದು 6-6:30ಗೆಲ್ಲ ಪೂಜೆ ಮಾಡಿಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಅಂದರೆ ಬೆಳಗ್ಗೆನೂ ಪೂಜೆ ಮಾಡಿದ್ರೆ ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿರುತ್ತೆ. ಅವತ್ತಿನ ದಿನ ಪೂರ್ತಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವೇನಂತೀರಾ ಕಮೆಂಟಲ್ಲಿ ಹೇಳಿ. ಸೊ ಇವಾಗಂತೂ ಚಿಕ್ಕಪೇಟೆಗೆ ಯಾರೂ ಹೋಗಬೇಡಿ, ಎಲ್ಲ ಸೋಲ್ಡ್ ಔಟ್ ಆಗಿದೆ. ಜೊತೆಗೆ ರಶ್ ಜಾಸ್ತಿ ಇದೆ, ಹೋಗಿ ಬರೋದೇ ಹಿಂಸೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಮ್ ಆಗಿದೆ 9:15. ನಾನು ಇವಾಗ ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಬೇಗ ಸ್ವಲ್ಪ ಬೇಗನೆ ಎದ್ದಿದ್ದೆ. ನಾನು 5:30 ಅಷ್ಟರಲ್ಲಿ ಎದ್ದಿದ್ದೆ. ಸೊ ಅದಕ್ಕೆ ಸ್ವಲ್ಪ ಕೆಲಸನೂ ಬೇಗ ಆಗೋಯ್ತು. ನನಗೆ ಯೂಶ್ವಲಿ ಅಷ್ಟೊತ್ತಿಗೆ ಎದ್ದೋಳಕ್ಕೆ ಇಷ್ಟ, ಬಟ್ ನಾನು ಬಾಡಿ ಕಾಪ್ರೇಟ್ ಮಾಡಲ್ಲ ವಯಸ್ಸು, ಅಷ್ಟೇನೇನಿಲ್ಲ. ಸೊ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದೆ ನಮ್ಮ ಮನೆಯವ್ರಿಗೆ ಮತ್ತು ಯಶುಗೆ. ಸೊ ಯಶು ಸ್ಕೂಲ್ಗೆ ಹೋದ. ಮತ್ತು ಇವಾಗ ಸಾಂಬಾರು ಕೂಡ ಮಾಡಿದ್ದೀನಿ. ಪಡವಲಕಾಯಿ ಜೊತೆಗೆ ಕಡಲೆಬೇಳೆ ಹಾಕ್ಬಿಟ್ಟು ಮಸಾಲೆ ಹಾಕಿ ಸಾಂಬಾರು ಮಾಡಿದ್ದೀನಿ. ಸಾಂಬಾರು ಕೂಡ ರೆಡಿ ಇದೆ. ನಾನು 9:30 ಸುಮಾರು ಒಂದು 12 ಗಂಟೆ ಅಷ್ಟರಲ್ಲಿ ಮುದ್ದೆ ಮಾಡ್ತಿದ್ದೆ ಅಷ್ಟೇ. ಸೊ ಎಲ್ಲ ರೂಟೀನು ಕಂಪ್ಲೀಟ್ ಮಾಡಿದ್ದೀನಿ. ನಾನು ದೇವ್ರ ಪೂಜೆ ಮಾಡೋಕ್ಕಿಂತ ಬಾಳೆಹಣ್ಣು ಹಣ್ಣು ಯಾವುದು ಮನೇಲಿ ಇರಲಿಲ್ಲ. ಸೊ 2 ಬಾಳೆಹಣ್ಣು ಇತ್ತು, ಅದನ್ನು ಇಟ್ಟಿದ್ದೆ. ಅಲ್ಲಿ ನೋಡಿ ಸುಬ್ಬು, ಏನು ತಿಂತ ಇದೆಯಾ ಸುಬ್ಬು? ಸುಬ್ಬು ಏನು ತಿಂತ ಇದೆಯಾ? ಓನ್ ತಿಂತ ಇದೆಯೇ? ಏನದು? ಬನಾನಾ ಹೇಳ್ತಾನೆ, ಬನಾನಾ ಅಂತ ಹೇಳ್ತಾನೆ. ಸೊ ಅಲ್ಲಿದ್ದರೆ ಬಿಡಲ್ಲ ಅವನು, ಹೊಸ್ಕೊಂಡು ತಿನ್ಕೊಂಡ್ಬಿಡ್ತಾನೆ.
ದೇವ್ರ ಮಕ್ಕಳು ದೇವ್ರ ಸಮಾನ ಅಲ್ವ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ, ಇಟ್ಕೊಂಡು ತಿಂತಾನೆ ಅಷ್ಟೇ. ಸೊ ಅವನಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಅಪ್ಪ ಏನು ಬೇಕು ನಿಂಗೆ? ಮಾಮು ಹೇಳು ಬೈಲಿ ಹಾಯ್ ಮಾಡು. ನೀನು ಯಾರು? ಆಯಿತು, ನೀನು ಯಾರು ಹೇಳು. ಇಲ್ಲೋಡು, ಇಲ್ಲಿ ಹೇಳ್ಬಿಡು ನೀನು ಯಾರು ಅಂತ ಹೇಳ್ಬಿಡು. ನೀನು ಯಾರು? ನಾನ ಹೇಳ್ಬಿಡು. ನೀನು ಯಾರು ಬಂದ್ರಿ? ನಾನ ಜಾಣ ಅನ್ನಕ್ಕೆ ನಾನ ಅನ್ನೋದು. ಸುಬ್ಬು ಜಾಣ ಇಲ್ಲ, ಇನ್ನೊಂದಿತ್ತು ಅದಕ್ಕೆ ಬಂದಿರೋದು ಸರ್. ಏಲಕ್ಕಿ ಬಳೆನ ಇಷ್ಟ, ಮಾಮೂಲಿ ದೊಡ್ಡ ಬಳೆನಾದ್ರೆ ತಿನ್ನಲ್ಲ. ಸುಬ್ಬು ಇಲ್ಲಾರು ಸುಬ್ಬು ನೀನು ಸುಬ್ಬುಗೆ ಇವಾಗ ಸ್ನಾನ ಮಾಡಿಸಿ ಇನ್ನೂ ಒಂದು ಮಲ್ಗೋದು 11:30 12 ಗಂಟೆ. ಊಟ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಇವಾಗ. ಯಾಕಂತ ಹೇಳಿದ್ರೆ ಮತ್ತೆ ಎದ್ದೇಳೋದು 2-3 ಗಂಟೆ ಆಗೋಗ್ಬಿಡುತ್ತೆ. ಅದಕ್ಕೆ ಅಕ್ಕ ಬಂದರು. ಆಯ್ ಬೂವ ತಿಂದ್ರಾ? ಏನು ತಿಂದ್ರಿ? ದೋಸೆ ಯಾರು ಮಾಡಿದ್ರು ನಿಮಗೆ? ಯಾರು ಮಾಡಿಲ್ಲ ದೋಸೆ ಮಾಡಿಲ್ಲ. ಯಾರು ಮಾಡಿದ್ರಮ್ಮ ದೋಸೆ? ನಾನೀಗ ಮಾಡಿಲ್ಲ, ನಾನು ಪುಳಿಯೋಗರೆ ಮಾಡಿರೋದು. ಸುಳ್ಳು ಹಾಕೊಂಡ್ ಕೊಡು ಬಣ್ಣನ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನೆನ್ನೆ ಶಾಪಿಂಗಲ್ಲಿ ಏನೆಲ್ಲ ತಗೊಬಂದೆ ಮತ್ತು ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಸೊ ಅದ್ರ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಮನೆ ಕ್ಲೀನ್ ಮಾಡಿದ್ದೆ. ಸೊ ಅದ್ರದ್ದು ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಮತ್ತು ಮೈಸೂರು ಸಿಲ್ಕ್ ಕೂಡ ಶಾಪ್ ಮಾಡಿದ್ದೀನಿ ದೇವ್ರಿಗೆ ಅಂತ ಹೇಳಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಕೊಟ್ಟೆ ಅಲ್ಲೈತೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.